ಅವಳ ಗಂಡ ನಿತಿನ್ ಅಂತ ಕಾಜಲ್ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿತಿನ್ ಮನೆಯಲ್ಲಿಯ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡುತ್ತಿರುತ್ತಾನೆ. ಹೀಗಿರುವಾಗ ನಿತಿನ್ ಹಾಗೂ ಅವನ ಸ್ಟೂಡೆಂಟ್ ರಾಗಿಣಿ ಜೊತೆಗೆ ಅಫೇರ್ ಇದ್ದು ರಾಗಿಣಿ ಯಾವಾಗಲೂ ಕ್ಲಾಸ್ನಲ್ಲಿ ಅವನ ಜೊತೆ ಫ್ಲರ್ಟ್ ಮಾಡುತ್ತಿರುತ್ತಾಳೆ. ಆಮೇಲೆ ಕ್ಲಾಸ್ ಮುಗಿದ ನಂತರ ಕಾಜಲ್ ಈಗೀಗ ಮನೆ ನಡೆಯುವುದು ಕಷ್ಟವಾಗಿದೆ, ಈ ಎಕ್ಸ್ಟ್ರಾ ಕ್ಲಾಸ್ ಬಿಟ್ಟು ಬೇರೆ ಯಾವುದಾದರೂ ಕೆಲಸಕ್ಕೆ ಹೋಗಿ ಅಂತ ನಿತಿನ್ಗೆ ಹೇಳುತ್ತಾಳೆ. ಆಗ ನಿತಿನ್ ನಾನು ಬಿಟೆಕ್ ಇಂಜಿನಿಯರಿಂಗ್ ಓದಿದ್ದೇನೆ, ಈ ಊರಿನಲ್ಲಿ ನನ್ನ ಲಾಯರ್ ಜಾಬ್ ಸಿಗುವುದಿಲ್ಲ, ಹಾಗಾಗಿ ನಾನು ಈ ಕ್ಲಾಸ್ಗೆ ಮುಂದುವರಿಯುತ್ತೇನೆ ಅಂತ ಹೇಳುತ್ತಾನೆ. ಆಗ ಕಾಜಲ್ ನನ್ನ ಲೈಫ್ ಅಂತೂ ಕಷ್ಟದಲ್ಲಿ ಒದ್ದಾಡುವುದೇ ಆಗಿ ಹೋಗಿದೆ, ಏನಾದರೂ ಮಾಡಿಕೊಳ್ಳಿ ಅಂತ ಬೈದು ಹೋಗುತ್ತಾಳೆ. ಆಮೇಲೆ ಸಾಯಂಕಾಲ ಮನೆಗೆ ಬಂದಂತಹ ಕಾಜಲ್ ಮನೆ ಗಲೀಜ ಆಗಿರುವುದನ್ನು ನೋಡಿ ಮನೆಯಲ್ಲಿಯೇ ಇದ್ದು ಹೀಗೆ ಟೈಮ್ ಪಾಸ್ ಮಾಡುವ ಬದಲು ಹೊರಗಡೆ ಹೋಗಿ ಕೆಲಸ ಹುಡುಕಿಕೊಳ್ಳಿ ಅಂತ ಬಯುತ್ತಾಳೆ. ಆಗ ನಿತಿನ್ ಏಕೆ, ನಾನು ಮನೆಯಲ್ಲಿಯೇ ದುಡಿಯುತ್ತಿಲ್ಲವೇ ಅಂತ ಕೇಳುತ್ತಾನೆ. ಆಗ ಕಾಜಲ್ ನಿಮ್ಮ 1,000 ಹಣದಿಂದ ಏನೂ ಆಗುವುದಿಲ್ಲ, ಹಾಗಾಗಿ ನಾನು ನಾಳೆಯಿಂದ ಎಕ್ಸ್ಟ್ರಾ ವರ್ಕಾಗಿ ಬ್ಯೂಟಿ ಪಾರ್ಲರ್ ಕೆಲಸಕ್ಕೆ ಹೋಗುತ್ತಿದ್ದೇನೆ, ನೀವು ಕೂಡ ಬೇರೆ ಜಾಬ್ ಹುಡುಕಿಕೊಳ್ಳಿ ಅಂತ ಹೇಳುತ್ತಾಳೆ. ಅದೇ ಸಮಯಕ್ಕೆ ಟ್ಯೂಷನ್ಗಾಗಿ ಸ್ಟೂಡೆಂಟ್ಸ್ ಅಲ್ಲಿಂದ ಬರುತ್ತಾರೆ. ಆಗ ಕಾಜಲ್ ಮತ್ತೆ ನಿತಿನ್ ಬೈದರೆ ನಿತಿನ್ ಅವಳ ಮೇಲೆಯೇ ಅವಾಜ್ ಮಾಡುತ್ತಾನೆ. ಹಾಗಾಗಿ ಕಾಜಲ್ ಸುಮ್ಮನಾದರೆ ಮತ್ತೆ ರಾಗಿಣಿ ನಿತಿನ್ ಜೊತೆ ಕುಳಿತು ಫ್ಲರ್ಟ್ ಮಾಡಲು ಶುರು ಮಾಡುತ್ತಾಳೆ. ನಂತರ ಕ್ಲಾಸ್ ಮುಗಿದ ಮೇಲೆ ಅದೇ ಕ್ಲಾಸ್ನ ಶುಭಂ ಎಂಬ ಯುವಕ ನಿಶಾ ಅನ್ನುವ ಈ ಹುಡುಗಿಯನ್ನು ಮಾತನಾಡಿಸಿ ನೋಟ್ಸ್ ಕೇಳುತ್ತಾ ಕ್ಲೋಸ್ ಆಗುತ್ತಾನೆ. ನಂತರ ಮತ್ತೆ ಕ್ಲಾಸ್ ಶುರುವಾದಾಗ ರಾಗಿಣಿ ನಿತಿನ್ ಹತ್ತಿರ ಹೋಗಿ ಕುಳಿತು ಫ್ಲರ್ಟ್ ಮಾಡಲು ಶುರು ಮಾಡುತ್ತಾಳೆ. ಆಗ ಕಾಜಲ್ ಅಲ್ಲಿಗೆ ಬಂದರೆ ನಿತಿನ್ ನಿನಗೆ ಸುಮ್ಮನೆ ಕುಳಿತುಕೊಳ್ಳಲು ಆಗುವುದಿಲ್ಲವೇ ಅಂತ ರಾಗಿಣಿಯನ್ನು ಬಯಬಯುತ್ತಾನೆ. ಆಗ ರಾಗಿಣಿ ನನ್ನದೊಂದು ಡೌಟ್ ಕ್ಲಿಯರ್ ಆಗುತ್ತಿಲ್ಲವೆಂದು ತನ್ನ ಬುಕ್ಕಿನಲ್ಲಿ ಐ ಲವ್ ಯು ಅಂತ ಬರೆದು ನಿತಿನ್ಗೆ ತೋರಿಸುತ್ತಾಳೆ. ಆಗ ನಿತಿನ್ ಅದಕ್ಕೆ ಐ ಲವ್ ಯು ಟು ಅಂತ ಬರೆದು ಈಗ ನಿನ್ನ ಡೌಟ್ ಕ್ಲಿಯರ್ ಆಯ್ತೆ ಅಂತ ರಾಗಿಣಿಯನ್ನ ಕೇಳುತ್ತಾನೆ. ಆಗ ರಾಗಿಣಿ ಖುಷಿಯಾದರೆ ಕಾಜಲ್ ಅಲ್ಲಿಗೆ ಬಂದು ಇವತ್ತು ನಾನು ಬ್ಯೂಟಿ ಪಾರ್ಲರ್ ಕೆಲಸಕ್ಕೆ ಹೋಗುತ್ತಿದ್ದೇನೆ, ಬರುವುದು ತುಂಬಾ ಲೇಟ್ ಆಗುತ್ತದೆ, ನೀವು ಊಟ ಮಾಡಿ ಅಂತ ನಿತಿನ್ಗೆ ಹೇಳಿ ಹೋಗುತ್ತಾಳೆ. ನಂತರ ಕ್ಲಾಸ್ ಮುಗಿದರೆ ರಾಗಿಣಿ ನನಗೆ ಸ್ವಲ್ಪ ಡೌಟ್ ಇದೆ, ಇವತ್ತು ನಾನು ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಾಳೆ. ಆಗ ನಿತಿನ್ ಡೋರ್ ಲಾಕ್ ಮಾಡಿ ನಿನಗೆ ಏನೇನು ಡೌಟ್ಸ್ ಇದೆ ಕೇಳು, ನಾನಿವತ್ತು ನಿನ್ನ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆಗ ರಾಗಿಣಿ ನನ್ನ ಎಲ್ಲಾ ಡೌಟ್ಸ್ಗಳ ಸೊಲ್ಯೂಷನ್ ನೀವೇ ಅಂತ ಹೇಳುತ್ತಾಳೆ. ಆಗ ಖುಷಿಯಾದ ನಿತಿನ್ ರಾಗಿಣಿ ಜೊತೆ ಮುದ್ದು ಮಾಡುತ್ತಾ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ನಿಶಾಳ ಬರ್ಡೇ ಇರುತ್ತದೆ. ಆಗ ಕ್ಲಾಸಿಗೆ ಬಂದ ಎಲ್ಲರೂ ಅವಳಿಗೆ ಬರ್ಡೇ ವಿಶ್ ಮಾಡಿದರೆ ಅವಳನ್ನ ನೋಡಿದ ನಿತಿನ್ ನಿಶಾ ಎಷ್ಟು ಸುಂದರವಾಗಿದ್ದಾಳೆ, ನನಗೆ ಇಷ್ಟು ದಿನ ಇವಳ ಮೇಲೆ ಕಣ್ಣೇಕೆ ಬೀಳಲಿಲ್ಲ ಅಂತ ಅಂದುಕೊಂಡು ನೀನು ಎಷ್ಟು ಟ್ಯಾಲೆಂಟ್ ಇದ್ದೀಯೋ ಅಷ್ಟೇ ಸುಂದರವಾಗಿದ್ದೀಯಾ ಅಂತ ಹೇಳಿ ನಿಶಾಗೆ ಬರ್ತ್ಡೇ ಗಿಫ್ಟ್ ಕೊಡುತ್ತಾನೆ. ಆಗ ರಾಗಿಣಿಗೆ ನಿತಿನ್ ಮೇಲೆ ಕೋಪ ಬರುತ್ತದೆ. ನಂತರ ಕ್ಲಾಸ್ ಶುರುವಾದಾಗ ರಾಗಿಣಿ ನಿತಿನ್ ಪಕ್ಕಕ್ಕೆ ಬಂದು ಕುಳಿತುಕೊಂಡರೆ ನಿತಿನ್ ಅವಳಿಂದ ದೂರ ಸರಿದು ನಿಶಾಳನ್ನು ನೋಡಲು ಶುರು ಮಾಡುತ್ತಾನೆ. ಆಮೇಲೆ ಕ್ಲಾಸ್ ಮುಗಿದಾಗ ರಾಗಿಣಿ ನೀವು ನನ್ನನ್ನೇಕೆ ಇಗ್ನೋರ್ ಮಾಡುತ್ತಿದ್ದೀರಿ ಅಂತ ನಿತಿನ್ ನನ್ನು ಕೇಳುತ್ತಾಳೆ. ಆಗ ನಿತಿನ್ ಓದಲು ಬಂದಿದ್ದೀಯೋ ಅಥವಾ ಟೈಮ್ ಪಾಸ್ ಮಾಡಲು ಬಂದಿದ್ದೀಯೋ, ಬೇರೆ ವಿಚಾರಗಳನ್ನೆಲ್ಲ ಬಿಟ್ಟು ಸರಿಯಾಗಿ ಓದು ಅಂತ ರಾಗಿಣಿಯನ್ನು ಬೈದರೆ ಅವಳು ಕೋಪ ಮಾಡಿಕೊಂಡು ಹೋಗುತ್ತಾಳೆ. ನಂತರ ಹಾಸ್ಟೆಲಲ್ಲಿ ನಿಶಾ ರಾಗಿಣಿಯನ್ನು ಊಟಕ್ಕೆ ಕರೆಯುತ್ತಾಳೆ. ಆಗ ರಾಗಿಣಿ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿಕೋ, ನನ್ನ ವಿಷಯದಲ್ಲಿ ತಲೆ ಹಾಕಿದರೆ ಸರಿ ಇರುವುದಿಲ್ಲ ಅಂತ ಬಯುತ್ತಾಳೆ. ಮರುದಿನ ಕ್ಲಾಸ್ನಲ್ಲಿ ನಿತಿನ್ ನಿಶಾಳನ್ನು ಟಚ್ ಮಾಡಲು ಟ್ರೈ ಮಾಡುತ್ತಾನೆ. ಆಗ ರಾಗಿಣಿ ಅದನ್ನು ನೋಡಿದರೆ ಅದನ್ನು ಗಮನಿಸಿದ ನಿತಿನ್ ನಿನ್ನಂತಹ ಸ್ಟೂಡೆಂಟ್ಸ್ ಮುಂದೆ ಬರಬೇಕು, ನಿನಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳು ಅಂತ ನಿಶಾಗೆ ಹೇಳುತ್ತಾನೆ. ಆಗ ನಿಶಾ ಹೌದು ಸರ್, ನನಗೆ ತುಂಬಾ ಡೌಟ್ಸ್ ಇವೆ, ನಾನು ನಾಳೆಯಿಂದ ಎಕ್ಸ್ಟ್ರಾ ಕ್ಲಾಸ್ಗೆ ಬರುತ್ತೇನೆ ಅಂತ ಹೇಳುತ್ತಾಳೆ. ಆಗ ಖುಷಿಯಾದ ನಿತಿನ್ ನಾಳೆಯಿಂದ ಏಕೆ, ನಾನು ನಿನಗೆ ಇವತ್ತಿನಿಂದಲೇ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಎಲ್ಲರನ್ನೂ ಕಳುಹಿಸಿ ಡೋರ್ ಲಾಕ್ ಮಾಡಿ ಅವಳನ್ನು ಟಚ್ ಮಾಡಲು ನೋಡುತ್ತಾನೆ. ಅದೇ ಸಮಯಕ್ಕೆ ಕಾಜಲ್ ವಾಪಸ್ ಬರುತ್ತಾಳೆ. ಆಗ ನಿತಿನ್ ಒಳ್ಳೆಯ ಚಾನ್ಸ್ ಮಿಸ್ ಆಯಿತು ಅಂತ ಅಂದುಕೊಂಡರೆ ಈ ಕಡೆ ರಾಗಿಣಿ ನಿತಿನ್ಗೆ ಈಗ ನಾನು ಬೇಡವಾಗಿ ನಿಶಾ ಬೇಕಾಗಿರಬೇಕು ಅಂತ ಅಂದುಕೊಳ್ಳುತ್ತಾಳೆ. ಅದೇ ಸಮಯಕ್ಕೆ ಶುಭಂ ಅವಳಿಗೆ ಮೀಟ್ ಆಗಿ ಸರ್ ಕ್ಲಾಸ್ನಲ್ಲಿ ಎಕ್ಸ್ಟ್ರಾ ಕ್ಲಾಸ್ನಲ್ಲಿ ಏನೇನು ಹೇಳುತ್ತಾರೆ ಅಂತ ಕೇಳುತ್ತಾನೆ. ಆಗ ರಾಗಿಣಿ ಅವರಲ್ಲಿ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. ಎಕ್ಸ್ಟ್ರಾ ಕ್ಲಾಸ್ ಹೆಸರಲ್ಲಿ ಅವರು ನಿಶಾಳನ್ನು ಯೂಸ್ ಮಾಡಿಕೊಳ್ಳುತ್ತಾರೆ. ನಾನು ನಿಶಾಗೆ ತಿಳಿಸಿದರೆ ಅವಳು ಕೇಳುತ್ತಿಲ್ಲ, ಬಹುಶಃ ಅವಳಿಗೆ ಸರ್ ಜೊತೆ ಎಂಜಾಯ್ ಮಾಡುವ ಆಸೆ ಹುಟ್ಟಿರಬೇಕು ಅಂತ ಹೇಳುತ್ತಾಳೆ. ಆಗ ಅದನ್ನೆಲ್ಲವನ್ನು ಕೇಳಿ ಕೋಪಗೊಂಡ ಶುಭಂ ನೈಟ್ ನಿಶಾಳ ಹಾಸ್ಟೆಲ್ ಹತ್ತಿರವೇ ಹೋಗುತ್ತಾನೆ. ಆಗ ನಿತಿನ್ ನಿಶಾಳನ್ನು ಅಲ್ಲಿಗೆ ಡ್ರಾಪ್ ಮಾಡಲು ಬಂದರೆ ಶುಭಂ ಅವಳನ್ನು ಮೀಟ್ ಆಗಿ ಈಗೀಗ ನೀನು ಎಕ್ಸ್ಟ್ರಾ ಕ್ಲಾಸ್ ಹೇಗೆ ನಡೆಯುತ್ತಿದೆ ಅಂತ ಕೇಳುತ್ತಾನೆ. ಆಗ ನಿಶಾ ಎಲ್ಲವೂ ಸರಿಯಾಗಿ ಇದೆ ಅಂತ ಹೇಳಿದರೆ ಅವಳಿಗೆ ಐ ಲವ್ ಯು ಅಂತ ಹೇಳುತ್ತಾನೆ.
ಆಗ ಕೋಪಗೊಂಡ ನಿಶಾ ನಾನಿಲ್ಲಿ ಓದಲು ಬಂದಿದ್ದೇನೆ, ನನಗೆ ಇದೆಲ್ಲ ಹಿಡಿಸುವುದಿಲ್ಲ ಅಂತ ಅವನ ಕೆನ್ನೆಗೆ ಹೊಡೆಯುತ್ತಾಳೆ. ಆಗ ನಿತಿನ್ ಅದೆಲ್ಲವನ್ನು ನೋಡ್ರಿ ನಿಶಾ ತುಂಬಾ ಸ್ಟ್ರಾಂಗ್ ಇದ್ದಾಳೆ, ಅವಳನ್ನು ಪಡೆಯಲು ಬೇರೆ ಪ್ಲಾನ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಾನೆ. ಮರುದಿನ ನಿತಿನ್ ನಿಶಾಗೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳುತ್ತಾನೆ. ಆಗ ರಾಗಿಣಿ ಇವರಿಬ್ಬರು ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಹೆಸರಲ್ಲಿ ತುಂಬಾ ಮಜಾ ಮಾಡಲಿದ್ದಾರೆ ಅಂತ ಶುಭಂಗೆ ಹೇಳುತ್ತಾಳೆ. ನಂತರ ಶುಭಂ ಮತ್ತೆ ನಿಶಾಳನ್ನು ಮೀಟ್ ಆಗಿ ನಿತಿನ್ ಸರ್ ಸರಿ ಇಲ್ಲ, ಅವನ ಸಹವಾಸ ಬಿಡು ಅಂತ ಹೇಳುತ್ತಾನೆ. ಆಗ ನಿಶಾ ನಾನು ಏನಾದರೂ ಮಾಡುತ್ತೇನೆ, ನೀನು ನನ್ನ ದಂಟೆಗೆ ಬರಬೇಡ ಅಂತ ಅವನನ್ನು ಬೈದರೆ ಮರುದಿನ ಶುಭಂ ಮತ್ತೆ ನಿಶಾಗೆ ಮೀಟ್ ಆಗಿ ನನಗೆ ನಿನ್ನ ಎಕ್ಸ್ಟ್ರಾ ಕ್ಲಾಸ್ ಬಗ್ಗೆ ಎಲ್ಲವೂ ಗೊತ್ತು, ಎಲ್ಲರಿಗೂ ವಿಷಯ ಹೇಳುತ್ತೇನೆ ಅಂತ ಹೇಳುತ್ತಾನೆ. ಆಗ ಕೋಪಗೊಂಡ ನಿಶಾ ನಾನು ನಿನ್ನನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ನೀನು ಹೀಗೆ ಹಾಡುತ್ತಿದ್ದೀಯಾ ಅಂತ ಅವನನ್ನು ಹೊಡೆದ ಶುಭಂ ನನಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ ಅಂತ ನಿತಿನ್ಗೆ ಕಾಲ್ ಮಾಡಿ ಹೇಳುತ್ತಾಳೆ. ಆಗ ನಿತಿನ್ ನಾನು ಶುಭಂನನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತೇನೆ ಅಂತ ಹೇಳಿದರೆ ಈ ಕಡೆ ರಾಗಿಣಿ ನಿನ್ನ ಹಾಗೂ ನಿತಿನ್ ಸರ್ ಎಕ್ಸ್ಟ್ರಾ ಕ್ಲಾಸ್ ತುಂಬಾ ಮಜವಾಗಿರಬೇಕಲ್ಲವೇ ಅಂತ ನಿಶಾಳನ್ನು ಕೇಳುತ್ತಾಳೆ. ಆಗ ನಿಶಾ ನಾನಿಲ್ಲಿ ಓದಲು ಹೋಗುತ್ತೇನೆ, ಎಲ್ಲರೂ ನಿನ್ನ ಹಾಗೆ ಇರುವುದಿಲ್ಲ ಅಂತ ಬಯುತ್ತಾಳೆ. ನಂತರ ಕಾಜಲ್ ತಾಯಿಗೆ ಹುಷಾರಿಲ್ಲದೆ ಅವಳು ತನ್ನ ತವರು ಮನೆಗೆ ಹೋದರೆ ಈ ಕಡೆ ನಿತಿನ್ ನೀನು ಮತ್ತೊಮ್ಮೆ ಏನಾದರೂ ನಿಶಾ ತಂಟೆಗೆ ಹೋದರೆ ಸರಿ ಇರುವುದಿಲ್ಲ ಅಂತ ಶುಭಂನನ್ನು ಹೊಡೆಯುತ್ತಾನೆ. ಆಗ ಶುಭಂ ಅವರಿಬ್ಬರ ವಿಷಯ ಕಾಲೇಜಿಗೆ ಹೇಳಲು ಮನೆಗೆ ಹೋಗುತ್ತಾನೆ. ಆದರೆ ಅಲ್ಲಿ ಬೀಗ ಹಾಕಿರುವುದನ್ನು ನೋಡಿ ಶುಭಂ ವಾಪಸ್ ಹೋದರೆ ಈ ಕಡೆ ನಿತಿನ್ ನಿಶಾಳ ರೂಮ್ಗೆ ಹೋಗಿ ಬಾತ್ರೂಮ್ ಯೂಸ್ ಮಾಡುವ ನೆಪದಲ್ಲಿ ಚಿಕ್ಕದೊಂದು ಕ್ಯಾಮೆರಾ ಫಿಕ್ಸ್ ಮಾಡಿ ಬರುತ್ತಾನೆ. ನಂತರ ಮರುದಿನ ಕ್ಲಾಸ್ನಲ್ಲಿ ಶುಭಂ ನಿತಿನ್ ಸರ್ ಎಕ್ಸ್ಟ್ರಾ ಕ್ಲಾಸ್ ಹೆಸರಲ್ಲಿ ನಿಶಾ ಜೊತೆ ಚಕ್ಕಂದ ಆಡುತ್ತಾರೆ ಅಂತ ಎಲ್ಲಾ ಸ್ಟೂಡೆಂಟ್ಸ್ಗೆ ಮೆಸೇಜ್ ಮಾಡುತ್ತಾನೆ. ಆಗ ಆ ಮೆಸೇಜ್ ನೋಡಿ ನಿಶಾ ಅಪ್ಸೆಟ್ ಆದರೆ ಬೇಗನೆ ಕ್ಲಾಸ್ ಮುಗಿಸಿದ ನಿತಿನ್ ಎಲ್ಲರಿಗೂ ಹೋಗಲು ಹೇಳಿ ನಾನು ನಿನ್ನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡಬೇಕು ಅಂತ ನಿಶಾಳನ್ನು ಅಲ್ಲಿಯೇ ಇರಿಸಿಕೊಳ್ಳುತ್ತಾನೆ. ಆಗ ನಿಶಾ ಹೆದರಿದರೆ ನಿತಿನ್ ಅವಳ ಬಾತ್ರೂಮ್ ವಿಡಿಯೋ ಅವಳಿಗೆ ತೋರಿಸಿ ನೀನೇನಾದರೂ ನನಗೆ ಸಹಕರಿಸದಿದ್ದರೆ ಈ ವಿಡಿಯೋ ವೈರಲ್ ಮಾಡುತ್ತೇನೆ ಅಂತ ಹೆದರಿಸುತ್ತಾನೆ. ಆಗ ನಿಶಾ ನನ್ನ ಮಾನಕ್ಕೆ ಹೆದರಿ ಸೈಲೆಂಟ್ ಆಗುತ್ತಾಳೆ. ಆಗ ಖುಷಿಯಾದ ನಿತಿನ್ ನಿಶಾ ಮೇಲೆ ಬಲಾತ್ಕಾರ ಮಾಡುತ್ತಾನೆ. ಆಗ ನಿಶಾ ನಿನ್ನ ಆಸೆ ಅಂತೂ ಈಡೇರಿತು, ಈಗ ನನ್ನ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳುತ್ತಾಳೆ. ಆಗ ನಿತಿನ್ ನಿನ್ನಂತಹ ಫ್ರೆಶ್ ಹುಡುಗಿ ನನಗೆಲ್ಲಿ ಸಿಗಬೇಕು, ಇನ್ಮೇಲೆ ನೀನು ಪ್ರತಿದಿನ ನನಗೆ ಸುಖ ಕೊಡಬೇಕು, ಇಲ್ಲದಿದ್ದರೆ ಈ ವಿಡಿಯೋ ವೈರಲ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆದ್ದರಿಂದ ತುಂಬಾ ಟೆನ್ಷನ್ ಮಾಡಿಕೊಂಡ ನಿಶಾ ಹಾಸ್ಟೆಲ್ಗೆ ಹೋಗಿ ನಡೆದ ವಿಷಯವನ್ನೆಲ್ಲ ನೋಟ್ಸ್ನಲ್ಲಿ ಬರೆದು ಸೂಸೈಡ್ ಮಾಡಿಕೊಳ್ಳುತ್ತಾಳೆ. ನಂತರ ಡೆತ್ ನೋಟ್ ನೋಡಿದ ಪೊಲೀಸರು ನಿತಿನ್ ಮನೆಗೆ ಬಂದು ಟೀಚರ್ ಆಗಿ ಇಂತಹ ಕೆಲಸ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಅಂತ ನಿತಿನ್ ನನ್ನು ಹೊಡೆದು ಆತನ ಫೋನ್ ತೆಗೆದುಕೊಂಡು ಆ ವಿಡಿಯೋ ಎಲ್ಲರಿಗೂ ತೋರಿಸುತ್ತಾರೆ. ಆಗ ಕಾಜಲ್ ಅದೆಲ್ಲವನ್ನು ನೋಡಿ ಶಾಕ್ ಆಗಿ ನಿತಿನ್ ನನ್ನು ಹೊಡೆದರೆ ಕೊನೆಗೆ ಪೊಲೀಸರು ನಿತಿನ್ ಹಾಗೂ ಶುಭಂ ಇಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.